ದೇವಾ, ರಾಜಗುರುಗಳನ್ನ ಕರ್ಕೊಂಡು ಬರಕ್ ಹೋಗಿದ್ದೆಲ್ಲ ಯಾಕೆ ಇಷ್ಟ ತಡ ಆಯ್ತು? ಕೆಲವರು ಪ್ರಾಣಾಪಾಯದಲ್ಲಿದ್ರು, ಅವ್ರನ್ನ ಕಾಪಾಡಿ ಬರೋಷ್ಟರಲ್ಲಿ ಇಷ್ಟೊತ್ತಾಯ್ತು. ಒಳ್ಳೆ ಕೆಲಸ ಮಾಡಿದೆ ದೇವಾ. ನೀನು ಬೇರೆಯವ್ರನ್ನ ಕಾಪಾಡ್ದೆ, ಇಲ್ಲಿ ನಿನ್ ಮಗುಗೆ ಒಳ್ಳೇದಾಯ್ತು. ಈ ಮನೆಗೆ ಸರ್ವಸ್ವ ಅಂತ ಗೊತ್ತಾಯ್ತು. ಈ ಕ್ಷಣಕ್ಕೋಸ್ಕರ ವೈದೇಹಿ ಎಷ್ಟು ದಿನದಿಂದ ಕಾಯ್ತಾ ಇದ್ಲಮ್ಮ. ಇನ್ಮೇಲೆ ಮನೇಲಿ ಯಾರಿಗೂ ಯಾವ ಅನುಮಾನನೂ ಇರಲ್ಲ. ಇನ್ಯಾರಿಗಾದ್ರೂ ಏನಾದ್ರೂ ಅನುಮಾನ ಇದ್ರೆ ಹೇಳಬಹುದು. ಅನುಮಾನ ಇದ್ರೆ, ಮನಸ್ಸಲ್ಲಿ ಕೆಟ್ಟ ಯೋಚನೆ ಇದ್ರೆ ತಲೆ ಸೀಳ್ ಹೋಗುತ್ತೆ ಅಂತ ಗುರುಗಳು ಹೇಳಿಲ್ವಾ? ಇನ್ಯಾಕೆ ಅನುಮಾನ ಬರುತ್ತೆ? ಯಾರ ಮನಸ್ಸಲ್ಲೂ ಯಾವ ಕೆಟ್ಟ ಆಲೋಚನೆನೂ ಇಲ್ಲ ಅಂದಮೇಲೆ ಇನ್ನು ಭಯ ಪಡೋಕೇನಿರುತ್ತೆ? ನಾವೆಲ್ಲರೂ ನೆಮ್ಮದಿಯಾಗಿರಬಹುದು. ನನ್ನ ಚಿಂತೆನೇ ಬೇರೆ ಭಾವ. ನಿನಗೆ ಗೊತ್ತಿಲ್ಲದೆ ಇರೋ ಹಾಗೆ ಈ ನೇಚರ್ ಮಾಡ್ತಿರೋ ಕುತಂತ್ರದ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಏನ್ ಮಾಡ್ತಾರೋ ಗಲ್ಲಿಗೇರಿಸ್ತಿರೋ ಹಾಗೆ ನನಗೆ ಯಾಕೆ ಕನಸು ಬಂದಿತ್ತು. ಅದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಗೊತ್ತಾಗ್ತಿಲ್ಲ. ಯುಗಾದಿ ಪ್ರಸಾದ ಎಲ್ಲರಿಗೂ ಕೊಡಮ್ಮ. ಇದೇ ಅಲ್ವಾ ಕುಟುಂಬ ಅಂದ್ರೆ? ಇದನ್ನೇ ಅಲ್ವಾ ನಾನು ಬಯಸಿದ್ದು? ನಿಮ್ಗೆ ಹೀಗಲ್ಲ ಕಣ್ರೋ, ನಿಮಗ್ ಸರಿಯಾಗಿ ಮಾಡ್ತೀನಿ ರೀ. ಊರ್ಬಿಡ, ಇಲ್ಲಿ ತಗೋ. ನಾನು ಕೊಡ್ತೀನಿ, ನೀನಿರು. ಅಕ್ಕ, ಇದನ್ನ ತಗೊಳ್ಳಿ. ಅನುಭವಿಸ್ರೋ, ಅನುಭವಿಸ್ರಿ. ಇಷ್ಟು ಕಹಿ ಆಗಿದೆಯಲ್ಲ. ಏನಿದಿಷ್ಟು ಕಹಿ ಆಗಿದೆ? ಎಷ್ಟು ಪಾಪ ಮಾಡಿದಿರೋ ನೀವು. ಆದ್ರೆ ಈ ದಶರಥ ರಾಮ ಇರೋವಾಗ ನಿಮ್ಮ ಆಟ ಏನು ನಡೆಯೋದಿಲ್ಲ ಅಂತ ತಿಳ್ಕೊಳ್ದೆ ಹೋಗ್ತಾ ಇದ್ದೀರಾ. ನೀವ್ ಅನ್ಕೊಂಡಿರೋದು ಏನೂ ಆಗೋದಿಲ್ಲ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ಚಿಕ್ಕತೆ, ವಾಲಿ, ಊರ್ಮಿಳ, ಬಾ. ನೀನ್ ಯಾಕೆ ಬರಕ್ ಹೋದೆ? ಕುತ್ಕೋ. ಊರ್ಮಿಳಾ, ನೀನ್ ಯಾಕೆ ಬಂದೆ? ಯಾಕೆ ನಾನ್ ಬರ್ಬಾರ್ದ? ನಾನ್ ಸೈಡ್ ಲೈನ್ ಮಾಡ್ಬೇಕು ಅಂತಿದ್ದೀರಾ? ಹೌದು, ಮತ್ತೆ ನಿನಗೆ ಹೇಳ್ದೇನೆ ರಾಜವೈಭೋಗ ಅನುಭವಿಸ್ತಾ ಇದ್ದೀವಿ. ನೀನ್ ಸೈಡ್ ಲೈನ್ ಮಾಡಿ. ಆಗ್ಲೇ ನಮ್ಮ 3 ಜನಕ್ಕೂ ಅವರು ಬಾಯಿಗೆ ಬಂದಂಗ ಅಂದ್ರಲ್ಲ, ಅದಕ್ಕೆ ಯಾಕೆ ಬಂದೆ ಅಂತ ಕೇಳ್ದೆ. ನಾವ್ ಕೆಟ್ಟದ್ ಮಾಡಿದ್ರು ನಮಗ್ ಬೈತಾರೆ, ನಾವ್ ಒಳ್ಳೇದ್ ಮಾಡಿದ್ರು ನಮಗ್ ಬೈತಾರೆ. ಅಷ್ಟು ಮಾತ್ರಕ್ಕೆ ಅವ್ರ ಮಾತಿಗೆ ಹೆದರ್ಕೊಂಡು ನಾನ್ ಬರ್ದೇ ಇರೋಕ್ಕಾಗತ್ತ ಹೇಳು? ನನ್ ಬೇಜಾರೆಲ್ಲ ಒಂದೇ, ನಾವ್ ಅನ್ಕೊಂಡಿದ್ ಯಾವ್ದು ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತ. ನಮ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅಂತ ಅನಿಸ್ತಿದೆ. ನನ್ ಭಯ ಕೂಡ ಅದೇ ಊರ್ಮಿಳಾ. ಆ ಮಗು ವಿಷಯಕ್ಕೆ ಹೋದ್ರೆ ಪಂಚಭೂತಗಳೇ ಬುದ್ಧಿ ಕಲ್ಸತ್ತೆ ಅಂತ ಗುರುಗಳು ಹೇಳಿದ್ದಾರೆ. ಅದನ್ನ ಹೇಳಿದ್ದು ಗುರುಗಳಲ್ಲ, ಹೇಳಿದ್ದು ನಾನು. ಆ ಪಂಚಭೂತಗಳ ಸಹಾಯದಿಂದ ನಾನೇ ನಿಮ್ ಮೂವರ್ನು ಭೂಮಿಯಿಂದ ಕಳಿಸ್ಕೊಡ್ತೀನಿ. ಅದಕ್ಕೆ ನಮ್ಗೇನೋ ಆಗುತ್ತೆ ಅಂತ ಹೆದರ್ಕೊಂಡು ನಾವ್ ಆಸೆ ಪಟ್ಟಿದ್ದನ್ನೆಲ್ಲ ಬಿಟ್ಟಾಕ್ಬೇಕಾ? ಆ ಮಗುನ ಬದುಕಕ್ ಬಿಡಕ್ಕಾಗತ್ತಾ? ಇಲ್ಲ ಅಂದ್ರೆ ಏನ್ ಮಾಡ್ತೀಯೋ? ನಾವ್ ಮಾಡ್ತಿರೋ ಪ್ರತಿಯೊಂದು ನಮಗೆ ಉಲ್ಟಾ ಆಗ್ತಾ ಇದೆ.
ಈಗ ಏನ್ ಮಾಡಿದ್ರು ನಮ್ ಪ್ರಾಣಕ್ಕೆ ಕುತ್ತು ತಂದ್ಕೊಳ್ಳೋದ್ ಬಿಟ್ರೆ ಇನ್ನೇನು ಆಗಲ್ಲ. ಅದು ಆ ಭಯ ಇರಬೇಕು. ಆ ಭಯ ನಿಮಗ್ ಕಡಿಮೆ ಆದ್ರೆ ನಿಮ್ ತಲೆಗಳೆಗ್ರೋಗುತ್ತೆ. ಆ ಮಗು ತಂಟೆಗೆ ಹೋದ್ರೆ ಅಲ್ವಾ ಪ್ರಾಬ್ಲಮ್. ಅದೇ ಬೇರೆ ರೀತಿಯಲ್ಲಿ ನಾವು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರೆ ಏನ್ ಮಾಡೋಣ ಅಂತ್ಯ? ಏನಾದ್ರೂ ಮಾಡ್ಬೇಕು. ಅದನ್ನ ನಾವು ಮಾಡ್ತಿದೀವಿ ಅಂತ ಅದರಿಂದ ಮಗು ಸಾಯುತ್ತೆ ಅಂತ ಯಾವುದೇ ಅನುಮಾನ ಬರಬಾರ್ದು. ಆದ್ರೆ ಕೆಲಸ ಮಾತ್ರ ಆಗ್ಬೇಕು. ನೀವ್ ಬದ್ಲಾಗಲ್ಲ ಕಣ್ರೋ, ನೀವ್ ಬದ್ಲಾಗಲ್ಲ. ದೇವಾಂಶ್ ಬಾತ್ರೂಮ್ಗೆ ಹೋಗೋ ನೀರಿನ ಪೈಪ್ ಇದು. ಅವನ್ ಟ್ಯಾಪ್ ಆನ್ ಮಾಡಿದಾಗ ಅವನ್ ಎಕ್ಸ್ಪೆಕ್ಟ್ ಮಾಡ್ದಂಗೆ ನೀರ್ ಬರಲ್ಲ, ಸಾವು. ಕರೆಂಟ್ ಶಾಕ್ ಹೊಡೆಸ್ಕೊಂಡ್ರೆ ಕಾಗೆ ತರ ಒದ್ದಾಡ್ಸತ್ತೋಗ್ತಾನೆ. ಏನೋ ನನ್ನ ಮಗನ್ಗೆ ಶಾಕ್ ಹೊಡಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ? ಕೊನೆಗೆ ಅದು ಯಾರಿಗೆ ಶಾಕ್ ಹೊಡಿಯುತ್ತೋ, ಶಾಕ್ ಹೊಡಿಸ್ಕೊಂಡಿದ್ ಕಾಗೆ ತರ ಯಾರು ಆಗ್ತಾರೆ ಅಂತ ನೋಡೋಣ.